ಇನ್ನು ರಣಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋ ಕೆಲಸ ನಡೀತಾನೆ ಇದೆ. ಇರಾನ್ನಿಂದ ಈವರೆಗೆ 2295 ಮಂದಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದೆ ನಮ್ಮ ವಿದೇಶಾಂಗ ಇಲಾಖೆ. ಈ ರಣಭೂಮಿಯಿಂದ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ. ಭಾರತೀಯರಿಗೆ 2295 ಮಂದಿಯನ್ನ ಈವರೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ ಇರಾನ್ನಿಂದ. ನೋಡಿ, ಅಲ್ಲಿ ಭಾರತೀಯರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯಗಳು. 2,000ಕ್ಕೂ ಹೆಚ್ಚು ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಇರಾನ್ನಿಂದ ಅತ್ಯಂತ ಸುರಕ್ಷಿತವಾಗಿ, ಮಕ್ಕಳು, ವೃದ್ಧರು ಸೇರಿದಂತೆ ಅವರೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕರೆತರಲಾಗಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಮಾಡಿರ್ತಕ್ಕಂಥ ಶ್ಲಾಘನೀಯ ಕೆಲಸ. ಈ ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ನಾಗರಿಕರಿಗೆ ಯಾರಿಗೂ ಕೂಡ ಕಿಂಚಿತ್ತೂ ಹಾನಿಯಾಗದಂತೆ, ತೊಂದರೆ ಆಗದಂತೆ ಅವರನ್ನ ಅಲ್ಲಿಂದ ಸೇಫ್ ಆಗಿ ಭಾರತೀಯ ವಿದೇಶಾಂಗ ಇಲಾಖೆ ಕರ್ಕೊಂಡು ಬಂದಿದೆ. ನೋಡಿ, ಎರಡೂ ಕಡೆ ಕ್ಷಿಪಣಿ ದಾಳಿ ಆಗ್ತಾ ಇರುತ್ತೆ. ಅಷ್ಟು ಸುಲಭ ಅಲ್ಲ. ನಿಮ್ಗೆ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಾಗ ನಮ್ಮ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ. ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆಯೂ ಕೂಡ ಇದೆ ಈಗ. ಅಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ, ವಿಷಮ ಸನ್ನಿವೇಶದಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಅತ್ಯಂತ ಪ್ರಶಂಸನೀಯ ಕೆಲಸ ಮಾಡಿದೆ. ನಮ್ಮ ಜೆಟ್ಗಳನ್ನ ಕಳಿಸಿ, ನಮ್ಮ ವಿಮಾನಗಳನ್ನ ಕಳಿಸಿ ಅಲ್ಲಿ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ಮಾಡಿದೆ. ಇನ್ನು ರಣಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋ ಕೆಲಸ ನಡೀತಾನೆ ಇದೆ. ಇರಾನ್ನಿಂದ ಈವರೆಗೆ 2295 ಮಂದಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದೆ ನಮ್ಮ ವಿದೇಶಾಂಗ ಇಲಾಖೆ. ಈ ರಣಭೂಮಿಯಿಂದ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ. ಭಾರತೀಯರಿಗೆ 2295 ಮಂದಿಯನ್ನ ಈವರೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ ಇರಾನ್ನಿಂದ. ನೋಡಿ, ಅಲ್ಲಿ ಭಾರತೀಯರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯಗಳು. 2,000ಕ್ಕೂ ಹೆಚ್ಚು ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಇರಾನ್ನಿಂದ ಅತ್ಯಂತ ಸುರಕ್ಷಿತವಾಗಿ, ಮಕ್ಕಳು, ವೃದ್ಧರು ಸೇರಿದಂತೆ ಅವರೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕರೆತರಲಾಗಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಮಾಡಿರ್ತಕ್ಕಂಥ ಶ್ಲಾಘನೀಯ ಕೆಲಸ. ಈ ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ನಾಗರಿಕರಿಗೆ ಯಾರಿಗೂ ಕೂಡ ಕಿಂಚಿತ್ತೂ ಹಾನಿಯಾಗದಂತೆ, ತೊಂದರೆ ಆಗದಂತೆ ಅವರನ್ನ ಅಲ್ಲಿಂದ ಸೇಫ್ ಆಗಿ ಭಾರತೀಯ ವಿದೇಶಾಂಗ ಇಲಾಖೆ ಕರ್ಕೊಂಡು ಬಂದಿದೆ. ನೋಡಿ, ಎರಡೂ ಕಡೆ ಕ್ಷಿಪಣಿ ದಾಳಿ ಆಗ್ತಾ ಇರುತ್ತೆ. ಅಷ್ಟು ಸುಲಭ ಅಲ್ಲ. ನಿಮ್ಗೆ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಾಗ ನಮ್ಮ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ. ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆಯೂ ಕೂಡ ಇದೆ ಈಗ. ಅಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ, ವಿಷಮ ಸನ್ನಿವೇಶದಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಅತ್ಯಂತ ಪ್ರಶಂಸನೀಯ ಕೆಲಸ ಮಾಡಿದೆ. ನಮ್ಮ ಜೆಟ್ಗಳನ್ನ ಕಳಿಸಿ, ನಮ್ಮ ವಿಮಾನಗಳನ್ನ ಕಳಿಸಿ ಅಲ್ಲಿ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ಮಾಡಿದೆ. ಇನ್ನು ರಣಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋ ಕೆಲಸ ನಡೀತಾನೆ ಇದೆ. ಇರಾನ್ನಿಂದ ಈವರೆಗೆ 2295 ಮಂದಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದೆ ನಮ್ಮ ವಿದೇಶಾಂಗ ಇಲಾಖೆ. ಈ ರಣಭೂಮಿಯಿಂದ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ. ಭಾರತೀಯರಿಗೆ 2295 ಮಂದಿಯನ್ನ ಈವರೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ ಇರಾನ್ನಿಂದ. ನೋಡಿ, ಅಲ್ಲಿ ಭಾರತೀಯರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯಗಳು. 2,000ಕ್ಕೂ ಹೆಚ್ಚು ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಇರಾನ್ನಿಂದ ಅತ್ಯಂತ ಸುರಕ್ಷಿತವಾಗಿ, ಮಕ್ಕಳು, ವೃದ್ಧರು ಸೇರಿದಂತೆ ಅವರೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕರೆತರಲಾಗಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಮಾಡಿರ್ತಕ್ಕಂಥ ಶ್ಲಾಘನೀಯ ಕೆಲಸ. ಈ ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ನಾಗರಿಕರಿಗೆ ಯಾರಿಗೂ ಕೂಡ ಕಿಂಚಿತ್ತೂ ಹಾನಿಯಾಗದಂತೆ, ತೊಂದರೆ ಆಗದಂತೆ ಅವರನ್ನ ಅಲ್ಲಿಂದ ಸೇಫ್ ಆಗಿ ಭಾರತೀಯ ವಿದೇಶಾಂಗ ಇಲಾಖೆ ಕರ್ಕೊಂಡು ಬಂದಿದೆ. ನೋಡಿ, ಎರಡೂ ಕಡೆ ಕ್ಷಿಪಣಿ ದಾಳಿ ಆಗ್ತಾ ಇರುತ್ತೆ. ಅಷ್ಟು ಸುಲಭ ಅಲ್ಲ.
ನಿಮ್ಗೆ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಾಗ ನಮ್ಮ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ. ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆಯೂ ಕೂಡ ಇದೆ ಈಗ. ಅಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ, ವಿಷಮ ಸನ್ನಿವೇಶದಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಅತ್ಯಂತ ಪ್ರಶಂಸನೀಯ ಕೆಲಸ ಮಾಡಿದೆ. ನಮ್ಮ ಜೆಟ್ಗಳನ್ನ ಕಳಿಸಿ, ನಮ್ಮ ವಿಮಾನಗಳನ್ನ ಕಳಿಸಿ, ಅಲ್ಲಿ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ಮಾಡಿದೆ. ಇನ್ನು ರಣಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋ ಕೆಲಸ ನಡೀತಾನೆ ಇದೆ. ಇರಾನ್ನಿಂದ ಈವರೆಗೆ 2295 ಮಂದಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದೆ ನಮ್ಮ ವಿದೇಶಾಂಗ ಇಲಾಖೆ. ಈ ರಣಭೂಮಿಯಿಂದ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ ಭಾರತೀಯರಿಗೆ. 2295 ಮಂದಿಯನ್ನ ಈವರೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ ಇರಾನ್ನಿಂದ. ನೋಡಿ, ಅಲ್ಲಿ ಭಾರತೀಯರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. 2,000ಕ್ಕೂ ಹೆಚ್ಚು ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಇರಾನ್ನಿಂದ ಅತ್ಯಂತ ಸುರಕ್ಷಿತವಾಗಿ, ಮಕ್ಕಳು, ವೃದ್ಧರು ಸೇರಿದಂತೆ ಅವರೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕರೆತರಲಾಗಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಮಾಡಿರ್ತಕ್ಕಂಥ ಶ್ಲಾಘನೀಯ ಕೆಲಸ. ಈ ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ನಾಗರಿಕರಿಗೆ ಯಾರಿಗೂ ಕೂಡ ಕಿಂಚಿತ್ತೂ ಹಾನಿಯಾಗದಂತೆ, ತೊಂದರೆ ಆಗದಂತೆ ಅವರನ್ನ ಅಲ್ಲಿಂದ ಸೇಫ್ ಆಗಿ ಭಾರತೀಯ ವಿದೇಶಾಂಗ ಇಲಾಖೆ ಕರ್ಕೊಂಡು ಬಂದಿದೆ. ನೋಡಿ, ಎರಡೂ ಕಡೆ ಕ್ಷಿಪಣಿ ದಾಳಿ ಆಗ್ತಾ ಇರುತ್ತೆ, ಅಷ್ಟು ಸುಲಭ ಅಲ್ಲ. ನಿಮ್ಗೆ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಾಗ ನಮ್ಮ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ. ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆಯೂ ಕೂಡ ಇದೆ ಈಗ. ಅಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ, ವಿಷಮ ಸನ್ನಿವೇಶದಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಅತ್ಯಂತ ಪ್ರಶಂಸನೀಯ ಕೆಲಸ ಮಾಡಿದೆ. ನಮ್ಮ ಜೆಟ್ಗಳನ್ನ ಕಳಿಸಿ, ನಮ್ಮ ವಿಮಾನಗಳನ್ನ ಕಳಿಸಿ, ಅಲ್ಲಿ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ಮಾಡಿದೆ. ಇನ್ನು ರಣಭೂಮಿಯಿಂದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರೋ ಕೆಲಸ ನಡೀತಾನೆ ಇದೆ. ಇರಾನ್ನಿಂದ ಈವರೆಗೆ 2295 ಮಂದಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದೆ ಭಾರತೀಯ ವಿದೇಶಾಂಗ ಇಲಾಖೆ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದೆ ನಮ್ಮ ವಿದೇಶಾಂಗ ಇಲಾಖೆ. ಈ ರಣಭೂಮಿಯಿಂದ ಅಲ್ಲಿ ಸಿಕ್ಕಾಕೊಂಡಿದ್ದ ಭಾರತೀಯರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ. ಯಾರಿಗೂ ಕೂಡ ಹಾನಿಯಾಗಿಲ್ಲ ಭಾರತೀಯರಿಗೆ. 2295 ಮಂದಿಯನ್ನ ಈವರೆಗೆ ರಕ್ಷಣೆ ಮಾಡಿ ಕರ್ಕೊಂಡು ಬರಲಾಗಿದೆ ಇರಾನ್ನಿಂದ. ನೋಡಿ, ಅಲ್ಲಿ ಭಾರತೀಯರನ್ನ ರಕ್ಷಿಸಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥ ದೃಶ್ಯಗಳು. 2,000ಕ್ಕೂ ಹೆಚ್ಚು ನಾಗರಿಕರನ್ನ, ಭಾರತೀಯ ನಾಗರಿಕರನ್ನ ಇರಾನ್ನಿಂದ ಅತ್ಯಂತ ಸುರಕ್ಷಿತವಾಗಿ, ಮಕ್ಕಳು, ವೃದ್ಧರು ಸೇರಿದಂತೆ ಅವರೆಲ್ಲರನ್ನ ಅತ್ಯಂತ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿ ಕರೆತರಲಾಗಿದೆ. ಭಾರತೀಯ ವಿದೇಶಾಂಗ ಇಲಾಖೆ ಮಾಡಿರ್ತಕ್ಕಂಥ ಶ್ಲಾಘನೀಯ ಕೆಲಸ. ಈ ಯುದ್ಧದ ಸನ್ನಿವೇಶದಲ್ಲಿ ಭಾರತೀಯ ನಾಗರಿಕರಿಗೆ ಯಾರಿಗೂ ಕೂಡ ಕಿಂಚಿತ್ತೂ ಹಾನಿಯಾಗದಂತೆ, ತೊಂದರೆ ಆಗದಂತೆ ಅವರನ್ನ ಅಲ್ಲಿಂದ ಸೇಫ್ ಆಗಿ ಭಾರತೀಯ ವಿದೇಶಾಂಗ ಇಲಾಖೆ ಕರ್ಕೊಂಡು ಬಂದಿದೆ. ನೋಡಿ, ಎರಡೂ ಕಡೆ ಕ್ಷಿಪಣಿ ದಾಳಿ ಆಗ್ತಾ ಇರುತ್ತೆ, ಅಷ್ಟು ಸುಲಭ ಅಲ್ಲ. ನಿಮ್ಗೆ ಆಪರೇಷನ್ ಸಿಂಧೂರ್ ಆಗ್ತಾ ಇದ್ದಾಗ ನಮ್ಮ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಗೊತ್ತಿದೆ. ಅದೇ ರೀತಿಯ ಪರಿಸ್ಥಿತಿ ಇರಾನ್ ಮತ್ತು ಇಸ್ರೇಲ್ ನಡುವೆಯೂ ಕೂಡ ಇದೆ ಈಗ. ಅಂಥ ಒಂದು ವಿಷಮಯ ಪರಿಸ್ಥಿತಿಯಲ್ಲಿ, ವಿಷಮ ಸನ್ನಿವೇಶದಲ್ಲಿ ಭಾರತೀಯ ವಿದೇಶಾಂಗ ಇಲಾಖೆ ಅತ್ಯಂತ ಪ್ರಶಂಸನೀಯ ಕೆಲಸ ಮಾಡಿದೆ. ನಮ್ಮ ಜೆಟ್ಗಳನ್ನ ಕಳಿಸಿ, ನಮ್ಮ ವಿಮಾನಗಳನ್ನ ಕಳಿಸಿ, ಅಲ್ಲಿ ನಮ್ಮ ಭಾರತೀಯರನ್ನ ಸುರಕ್ಷಿತವಾಗಿ, ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಬರುವಂತ ಕೆಲಸ ಮಾಡಿದೆ.